ಹಾಯ್ ಫ್ರೆಂಡ್ಸ್, ಖುಷಿ ಬದುಕಿಗೆ ನಮಸ್ಕಾರಗಳು. ತುಂಬ ಜನ ನನಗೆ ಫೋನ್ ಮಾಡಾಗಿರ್ಬೋದು, ಇಲ್ಲ ಕಾಲ್ ಮಾಡಾಗಿರ್ಬೋದು, ಇಲ್ಲ ಮೆಸೇಜಲ್ಲಾಗಲಿ ಸಹ ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ. ನಾಟಿ ಕೋಳಿಗಳು ನಮ್ಮಲ್ಲಿ ತುಂಬ ಜೂಗುಡಿಸ್ತಾ ಇದ್ದಾವೆ. ಮತ್ತು ಬೇಸಿಗೆ ಹತ್ರ ಬರ್ತಾ ಆಮೇಲೆ ಚಳಿ ಬೇಸಿಗೆ ಎರಡೂ ಇರೋದ್ರಿಂದ ತುಂಬ ಕಾಯಿಲೆಗಳು ಬೇಗ ಬರ್ತಿದ್ದಾವೆ. ನಾಟಿ ಕೋಳಿಗಳಿಗೆ ಏನು ಕಾಯಿಲೆಗೆ ಬೇಗ ಮೆಡಿಸಿನ್ ಕೊಟ್ಟರೆ ಬೇಗ ಕ್ಲಿಯರ್ ಆಗುತ್ತೆ ಅಂತೇಳಿ ತುಂಬ ಜನ ಕೇಳ್ತಿದ್ದೀರಾ. ಹಾಗಾಗಿ ಈ ವಿಡಿಯೋ ನಿಮಗೆ ಮಾಡ್ತಾಯಿದ್ದೀನಿ, ನಾನು ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ. ಶುಂಠಿ ನೋಡ್ತಿರ್ಬೋದು ನೀವು. ಶುಂಠಿ ಮೇನು ಆದಷ್ಟು ವೈರಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಮೇನ್ ಶುಂಠಿನ ತಗೊಬೇಕು. ಶುಂಠಿ ಜೊತೆಗೆ ಬೆಳ್ಳುಳ್ಳಿ ಇದನ್ನು ಚೆನ್ನಾಗೆ ಶುಂಠಿ ಎರಡೂ ನೀವು ಚೆನ್ನಾಗೆ ಅಂದರೆ ರಸ ಬರೋ ಥರ ಚೆನ್ನಾಗಿ ಕುಟ್ಟಬೇಕು. ಚೆನ್ನಾಗಿ ಕುಟ್ಬಿಟ್ಟು ನೀವು ಏನು ನಾಟಿ ಕೋಳಿ ಸಾಗಾಣಿಕೆ ನೀವು ಎಲ್ಲೆಲ್ಲಿ ಮಾಡಿದ್ದೀರಾ, ಶೆಡ್ಡಲ್ಲಾಗಿರ್ಬೋದು, ಇಲ್ಲ ನೀವು ತೋಟದಲ್ಲಿ ಮಾಡಿರ್ಬೋದು, ಇಲ್ಲ ಹಳ್ಳಿ ಕಡೆ ನಮ್ಮ ಸಣ್ಣ ಇಳುವರಿ ರೈತರು ಯಾವ್ಯಾವ ಕಡೆ ಎಲ್ಲೆಲ್ಲಿ ನೀವು ಸಾಗಾಣಿಕೆ ಮಾಡಿದ್ದೀರೋ ಅದೇ ಜಾಗಕ್ಕೆ ನೀವು ನೀರು ಇಡ್ತೀರಲ್ಲ, ಕ್ರೇಟ್ ಆಗಿರ್ಬೋದು, ಇಲ್ಲ ತಟ್ಟೆಗಳಾಗಿರ್ಬೋದು, ಇಲ್ಲ ನೀವು ಡಬ್ಬಗಳಾಗ್ಬೋದು, ಇದಕ್ಕೆ ನೀರೇನು ಇವಾಗ ನಾಟಿ ಕೋಳಿಗಳು ನೀವು ಇಡ್ತೀರಲ್ಲ ಆ ನೀರಿಡೋ ಜಾಗಕ್ಕೆ ನೀವು ಅದನ್ನು ಹಾಕಬೇಕು. ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು, ಇದನ್ನು 3 ಕುಟ್ಟಿ ಹಾಕೋದ್ರಿಂದ ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದ್ರಿಂದ ಯಾವುದೇ ತರಹದ ನಾಟಿ ಕೋಳಿಗೆ ವೈರಸ್ ಬೇಗ ಅಟ್ಯಾಕ್ ಆಗೋಲ್ಲ. ನೀವು ಏನು ಮಾಡಬೇಕು ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ನುಗ್ಗೆ ಸೊಪ್ಪು ಇವು 3 ಚೆನ್ನಾಗಿ ಜಜ್ಜಿಬಿಡ್ಬೇಕು. ಚೆನ್ನಾಗಿ ಜಜ್ಜಿದಾಗ ರಸ ಬರೋ ಥರ ಆಗುತ್ತೆ. ರಸ ಬಂದಂಗೆ ಆದಾಗ ನೀವು ಅದನ್ನು ಒಂದೊಂದು ಸ್ವಲ್ಪ ಎಲ್ಲ ಆ ನೀರಿಗೆ ಹಾಕಿ ಚೆನ್ನಾಗಿ ನೀರು ಇದ್ದಾಗ ಆ ನೀರನ್ನ ಕುಡಿಬೇಕು. ಆ ನೀರನ್ನ ಕುಡಿದಾಗ ಗಂಟ್ಲಲ್ಲಿರೋಂಥದ್ದು ಏನೇ ಗಂಟ್ಲಲ್ಲಿ ಯಾವುದೇ ಥರದ ವೈರಸ್ಸು ಈ ಮೇವು ತಿಂದಾಗ ಯಾವುದಾನು ಹುಳ ಅಂತಿಂಥದ್ದು ತಿಂದಾಗ ಬೇಗ ವೈರಸ್ ಅಟ್ಯಾಕ್ ಆಗಿರ್ತೈತೆ. ಹಾಗಾಗಿ ನೀವು ಆ ಥರ ನೀವು ಕೊಟ್ಟಾಗ ಅದು ಗಂಟ್ಲಲ್ಲಿ ನೀರು ಚೆನ್ನಾಗಿ ಕುಡಿದು ಮತ್ತು ಆ ಗಂಟ್ಲಲ್ಲಿರೋಂಥ ವೈರಸ್ಸು ಒಣಗ್ತು ಅಂತಂದರೆ ಮತ್ತು ನಾಟಿ ಕೋಳಿಗಳಿಗೆ ಯಾವುದೇ ಕಾಯಿಲೆಗಳು ಬರೋಲ್ಲ. ಹಾಗಾಗಿ ತುಂಬ ಜನ ನಾವು ಆ ಮೆಡಿಷನ್ ತಂದಿದ್ದೀವಿ, ಈ ಮೆಡಿಷನ್ ಯಾವತ್ತೇ ಆಗಲಿ ನಾಟಿ ಕೋಳಿಗಳಿಗೆ ಮೆಡಿಷನ್ನು ತಗೊಂಡ್ರು ಅದು ಆ ಕ್ಷಣಕ್ಕಾಗಿ ಅದು ರೆಡಿ ಆಗ್ಬೋದು, ಬಿಟ್ಟರೆ ಅದು ಮತ್ತೆ ಅದೇ ಥರ ವೈರಸ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ಥರ ಶುಂಠಿ ಆಗಿರ್ಬೋದು, ಇಲ್ಲ ಬೆಳ್ಳುಳ್ಳಿ ಆಗಿರ್ಬೋದು, ಇಲ್ಲ ನುಗ್ಗೆ ಸೊಪ್ಪು ಇದೇನು ಅಂತಂದರೆ ಒಂಥರ ನಾವೇ ಆಗಲಿ ನಾವು ಕುಟ್ಟಿ ಅದನ್ನೇ ನಾವೇ ಬಾಯಾಗಿ ತಿಂದಾಗ ನಮಗೆ ಎಷ್ಟು ವಿಷ ಆಗುತ್ತೆ ಮತ್ತು ಗಂಟ್ಲು ಹೆಂಗೆ ಉರಿಯುತ್ತೋ ಬಾಯಿ, ಅದೇ ಥರ ನಾಟಿ ಕೋಳಿಗಳಿಗೆ ಈ ವೈರಸ್ ಇರೋಂಥ ಜಾಗ ಉರಿದಾಗ ಆ ವೈರಸ್ ತಾನೇ ಆಚೆ ಬರುತ್ತೆ. ಹಾಗಾಗಿ ನೀವು ನಾಟಿ ಕೋಳಿಗಳು ಲವಲವಿಕೆಯಿಂದ ಇರಬೇಕು, ಅತ್ಯುತ್ತಮವಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ನೀವು 15 ದಿನ ಇಲ್ಲ, ವಾರ ಇಲ್ಲ ತಿಂಗಳಾಗಲಿ, ಒಟ್ಟಿನಾಗೆ 3 ಟೈಮ್, ಒಂದು ತಿಂಗಳಿಗೆ 4 ಐಟಮ್ ಇಲ್ಲ 3 ಟೈಮ್ ಸಾಧ್ಯವಾದರೆ ಇದನ್ನು ಈ ಬೇಸಿಗೆ ಹೆಚ್ಚಾಗ್ತಿರೋದು, ಬೇಸಿಗೆ ಚಳಿ ಎರಡೂ ಜಾಸ್ತಿ ಆಗ್ತಿರೋದು. ಈಗ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಇರ್ತೈತೆ, ಬೆಳಗ್ಗೆ ಟೈಮಲ್ಲಿ ಚಳಿನೂ ಜಾಸ್ತಿ ಇರ್ತದೆ. ಹಾಗಾಗಿ ದಯವಿಟ್ಟು ನೀವು ಈ ಥರ ಒಂದು ತಿಂಗಳಿಗೆ 2 ಸತಿ ಇಲ್ಲ 15 ದಿನಕ್ಕೊಂದು ಸತಿ ಇಲ್ಲ ವಾರಕ್ಕೊಂದು ಸರಿ ಈ ಥರ ನೀವು ಮಾಡೋದ್ರಿಂದ ನಾಟಿ ಕೋಳಿಗಳಿಗೆ ಬೇಗ ಕಾಯಿಲೆಗಳು ಬರೋಲ್ಲ. ಇದು ನಾನು ಸಾಗಾಣಿಕೆ ಮಾಡಿ ನೋಡಿ, ನಮ್ಮಲ್ಲಿ ಏನು ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನೋ, ಈಗ ನಾನು ನಿಜವಾಗಿ ಕಂಡ್ಕೊಂಡಿರೋದು ಇದೆಲ್ಲ ಕಂಡ್ಕೊಂಡು ಆಗಿ ನಿಮ್ಗೆ ನಮ್ಮ ಕೋಳಿಗಳಿಗೆ ಕೊಟ್ಟಾಗಿ ನಮ್ಮ ಕೋಳಿಗಳು ಚೆನ್ನಾಗಿ ಬೆಳವಣಿಗೆ ಆಗಿ ನೀವು ನೋಡ್ತಿರ್ಬೋದು, ಏನು ನೋಡ್ತಿರೋ ಆ ಬೆಳವಣಿಗೆ ಆದಮೇಲೆ ನಾನು ಜನಕ್ಕೆ ತಿಳಿಸ್ತಿರೋದು. ಹಾಗಾಗಿ ನೀವು ಸಹ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರ್ಯಾರು ಇದ್ದೀರಾ, ದಯವಿಟ್ಟು ಈ ಥರ ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇದೇನು ಅತಿ ಹೆಚ್ಚಿಂದ ದುಡ್ಡಿಂದ ಏನಲ್ಲ, ಇದು ಮಾಮೂಲಿ ಏನಿಲ್ಲ. ನಿಮಗೆ ಒಂದು 100 ರೂಪಾಯಿ ನೀವು ಖರ್ಚು ಮಾಡಿಬಿಟ್ರೆ ನಾಟಿ ಕೋಳಿಗಳಿಗೆ ಯಾವುದೇ ತೊಂದರೆ ಸಹ ನಿಮ್ಮ ನಾಟಿ ಕೋಳಿಗಳು ಬರೋಲ್ಲ. ಹಾಗಾಗಿ ಈಗ ಯಾರು ಸಣ್ಣ ಇಳುವರಿ ರೈತರು ಮಾಡಿದ್ದೀರಾ ಅವ್ರಿಗೆ ತುಂಬ ಜನಕ್ಕೆ ವಿಡಿಯೋ ಶೇರ್ ಮಾಡಿ, ಅವರು ಸಹ ಅವ್ರ ನಾಟಿ ಕೋಳಿ ಸಾಗಾಣಿಕೆ ಮಾಡಿ